ನಮಸ್ಕಾರ. ಕಿರಿಕೀರ್ತಿ ಅಂತ ಇವತ್ತಿನ ವಿಜಯವಾಣಿ ಪತ್ರಿಕೆಯನ್ನ ಯಾರಾದ್ರೂ ಓದಿದ್ರೆ ಈ ಮುಖಪುಟದ ಈ ಒಂದು ಸುದ್ದಿನ ಗಮನಿಸಿರ್ತೀರ. ಲೋಕ ದುರ್ಬಲಕ್ಕೆ ಭ್ರಷ್ಟಕೂಟದ ಷಡ್ಯಂತ್ರ, ಸಂಸ್ಥೆಯ ನಿರ್ನಾಮಕ್ಕೆ ಪ್ರಯತ್ನ ಸಲ್ಲದು, ಸಮರ್ಥರ ತುರ್ತು ನೇಮಕ ಅತ್ಯಗತ್ಯ ಅಂತ ನ್ಯಾಯಮೂರ್ತಿ ಎನ್ ಸಂತೋಷ್ ಹೆಗಡೆ, ನಿವೃತ್ತ ಲೋಕಾಯುಕ್ತ ನ್ಯಾಯಮೂರ್ತಿ ಇವರು ಹೇಳಿದ್ದಾರೆ. ಅವ್ರು ಹೇಳೋದೇನು ಅಂದ್ರೆ, ಲೋಕಾಯುಕ್ತ ಸಂಸ್ಥೆಯನ್ನ ದುರ್ಬಲಗೊಳಿಸುವ ಪ್ರಯತ್ನದ ಹಿಂದೆ ಕೆಲ ಕಡು ಭ್ರಷ್ಟ ರಾಜಕಾರಣಿಗಳು ಹಾಗೂ ಅಧಿಕಾರಿಗಳ ಷಡ್ಯಂತ್ರ ಇದೆ ಅಂತ ನಿವೃತ್ತ ಲೋಕಾಯುಕ್ತ ನ್ಯಾಯಮೂರ್ತಿ ಎನ್ ಸಂತೋಷ್ ಹೆಗಡೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅವರ ಆಕ್ರೋಶಕ್ಕೆ ಕಾರಣವಿದೆ. ಯಾಕಂದ್ರೆ ಲೋಕಾಯುಕ್ತ ಸಂಸ್ಥೆ ಕರ್ನಾಟಕದಲ್ಲಿ ಎಂತೆಂತ ಕೆಲಸಗಳು ಮಾಡಿತ್ತು ಅಂತ ನಿಮ್ಗೆ ಗೊತ್ತು. ಭ್ರಷ್ಟರು ಅಂದ್ರೆ ಕರಪ್ಷನ್ ಮಾಡೋರು ಹೆದರಿ ಸಾಯ್ತಾ ಇದ್ರು. ಲಂಚ ತಗೊಳಕ್ ಮುಂಚೆ 10 ಸಲ ಯೋಚನೆ ಮಾಡ್ತಾ ಇದ್ರು, ಅಯ್ಯಪ್ಪ ಯಾಕೆ ಬೇಕಪ್ಪ, ಲೋಕಾಯುಕ್ತಕ್ಕೆ ಸಿಗಾಕೊಂಡ್ರೆ ಕಷ್ಟ, ಲೋಕಾಯುಕ್ತದವ್ರು ಎತ್ತಾಕೊಂಡೋದ್ರೆ ಕಷ್ಟ ಅಂತ ಭಯ ಪಡ್ತಾ ಇದ್ರು. ಇವತ್ತು ಅಂತಹ ಲೋಕಾಯುಕ್ತ ಸಂಸ್ಥೆಯನ್ನ ಹೆಂಗಾದ್ರೂ ಮಾಡಿ ಅದನ್ನ ಮುಚ್ಚೋಕ್ಕೋ ಅಥವಾ ಅದನ್ನ ಡಮ್ಮಿ ಮಾಡ್ಬಿಡೋಕೋ ಪ್ರಯತ್ನಗಳು ನಡೀತಾ ಇದೆ. ಪ್ರೊಫೆಸರ್ ಭಾಸ್ಕರ್ ರಾವ್ ಲೋಕಾಯುಕ್ತ ಆಗಿದ್ದವರು, ಅವರೇ ಕರಪ್ಷನ್ ಅಲ್ಲಿ ಸಿಗಾಕೊಂಡು ಅವ್ರ ಮಗನ ಮೇಲೆ ಕೇಸ್ ಆಯ್ತು, ಏನೇನೋ ದೊಡ್ಡ ಸೀನು. ಯಾರು ಭ್ರಷ್ಟಾಚಾರವನ್ನು ತಡೆ ಹಿಡಿಬೇಕಿತ್ತೋ ಅವ್ರುಗಳೇ ಮಾಡಿರೋ ಈ ಭ್ರಷ್ಟಾಚಾರದ ಕೆಲಸಕ್ಕೆ ಇವತ್ತು ಆ ಸಂಸ್ಥೆಗೆ ಬಹಳ ಕೆಟ್ಟ ಹೆಸರು ಬಂದಿದೆ. ಹಾಗಂದ್ ಮಾತ್ರಕ್ಕೆ ಆ ಸಂಸ್ಥೆಯನ್ನ ಡಮ್ಮಿ ಮಾಡೋದು ಎಷ್ಟರ ಮಟ್ಟಿಗೆ ಸರಿ? ಈಗ ಒಬ್ಬ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಯಾರೋ ಒಬ್ರು ಅಧಿಕಾರಿ ಲಂಚ ಸ್ವೀಕರಿಸಿದ್ರು ಅಂದ್ಬಿಟ್ಟು ಪೊಲೀಸ್ ಡಿಪಾರ್ಟ್ಮೆಂಟ್ ನ ಡಮ್ಮಿ ಮಾಡ್ಬಿಡ್ತೀರಾ? ಅಥವಾ ನೀವು ಬೇಕಾದಷ್ಟು ಜನ ರಾಜಕಾರಣಿಗಳು ಲಂಚ ತಗೊಂಡು ಲಂಚ ಸ್ವೀಕರಿಸಿ ಸಿಗಾಕೊಂಡು ಜೈಲಿಗೆಲ್ಲ ಹೋಗಿ ಬಂದ್ರಲ್ಲ, ನೀವು ಚುನಾವಣೆ ನಿಲ್ಲಿಸ್ಬಿಟ್ಟಿದ್ದೀರಾ? ಇಲ್ವಲ್ಲ. ಲೋಕಾಯುಕ್ತದ ವಿಚಾರಕ್ಕೆ ಬಂದಾಗ ಮಾತ್ರ ಯಾಕೆ ಈ ತರದ ತೀರ್ಮಾನಗಳು ತಗೋತೀರಿ? ಆ ಸಂಸ್ಥೆಯನ್ನ ಕಟ್ಟಿ ಬೆಳೆಸೋಕೆ ಒದ್ದಾಡದಂತಹ ಸಂತೋಷ್ ಹೆಗಡೆ ಅವರು ಇವತ್ತು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅವ್ರಿಗೆ ಭಯ ಶುರುವಾಗಿದೆ. ಇಲ್ಲ, ಇದನ್ನ ಭ್ರಷ್ಟರೆಲ್ಲ ಸೇರ್ಕೊಂಡು, ಭ್ರಷ್ಟ ಅಧಿಕಾರಿಗಳು, ಭ್ರಷ್ಟ ರಾಜಕಾರಣಿಗಳು ಸೇರ್ಕೊಂಡು ಲೋಕಾಯುಕ್ತನ ಡಮ್ಮಿ ಮಾಡಾಕ್ತಾರೆ ಅನ್ನೋ ಭಯ ಅವರಲ್ಲಿ ಶುರುವಾಗಿದೆ. ನಾವು ರಾಜ್ಯದ ಜನ ಈಗ ಯೋಚನೆ ಮಾಡಬೇಕು. ಎಲ್ಲೋದ್ರೂ ಲಂಚ ಕೊಡ್ಬೇಕು. ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಲಂಚ ಇಲ್ಲ? ಎಲ್ಲಾ ಕಡೆ ಲಂಚ ಕೊಡ್ಬೇಕು ನಾವು. ಆ ಲಂಚಕ್ಕೆ ಕಡಿವಾಣ ಹಾಕೋಕಿದ್ದ ಏಕೈಕ ಸಂಸ್ಥೆ ಈ ಲೋಕಾಯುಕ್ತ. ಈಗ ಅದಕ್ಕೊಬ್ರನ್ನ ಲೋಕಾಯುಕ್ತರನ್ನ ಆಯ್ಕೆ ಮಾಡಕ್ಕೆ ಎಷ್ಟು ತಿಂಗಳು ಬೇಕು ಇವ್ರಿಗಿನ್ನು? ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಯಾರಾದ್ರೂ ಲಂಚ ತಗೊಂಡು ಅವನು ಸಸ್ಪೆನ್ಷನ್ ಅಲ್ಲೋ ಅಥವಾ ಅದ್ಮೇಲೆ ಕೇಸೋ ಏನೋ ಆದ ತಕ್ಷಣ ಇಮಿಡಿಯೇಟ್ ಆಗಿ ಆ ಸ್ಟೇಷನ್ ಇನ್ನೊಬ್ರು ಇನ್ಸ್ಪೆಕ್ಟರ್ ಬರಲ್ವಾ? ಹಂಗೆ ಒಂದು ಅಧಿಕಾರಿ ನೇಮಕ ಮಾಡಕ್ಕೆ ಯಾಕೆ ಕಷ್ಟ ಆಗ್ತಾ ಇದೆ? ಲೋಕಾಯುಕ್ತ ಸಂಸ್ಥೆ ಯಾರಿಗೂ ಬೇಕಾಗಿಲ್ಲ, ಅದರಿಂದ ನಿಮ್ಗಳಿಗೆ ನಷ್ಟ ಅಲ್ವಾ? ಆ ಕಾರಣಕ್ಕ ಸರ್ಕಾರ ಯಾಕೆ ಇದ್ರ ಬಗ್ಗೆ ಇನ್ನೂ ಕ್ರಮ ತಗೊಂಡಿಲ್ಲ? ಅವರೇ ಹೇಳ್ತಿದ್ದಾರೆ, ಸರ್ಕಾರ ಇಮಿಡಿಯೇಟ್ ಆಗಿ ಕ್ರಮ ತಗೋಬೇಕಿತ್ತು. ಇಮಿಡಿಯೇಟ್ ಆಗಿ ಒಬ್ಬ ಲೋಕಾಯುಕ್ತರನ್ನ ನೇಮಕ ಮಾಡಿದ್ರೆ ಒಬ್ಬ ಗೌರವಾನ್ವಿತ ಎಮಿನೆಂಟ್ ಯಾರಂತ ಅನಿಸ್ತಾರೋ ಅವ್ರನ್ನ ಹಾಕಿ. ಯಾಕೆ ಇನ್ನೂ ಆ ಕೆಲಸ ಮಾಡ್ತಾ ಇಲ್ಲ? ವಿರೋಧ ಪಕ್ಷದವರು ಬೇರೆ ಎಲ್ಲದಕ್ಕೂ ಸೌಂಡ್ ಮಾಡ್ತಿರಲ್ಲ. ಇವತ್ತು ಕರ್ನಾಟಕದ ನಂಬರ್ 1 ಪತ್ರಿಕೆ ಅಂತ ಹೇಳಿಸ್ಕೊಳ್ಳೋ ವಿಜಯವಾಣಿಯಲ್ಲಿ ಈ ಸುದ್ದಿ ಮುಖಪುಟದಲ್ಲಿ ಬಂದಿದೆ. ವಿಧಾನಸೌಧದಲ್ಲಿ ಈ ಪತ್ರಿಕೆ ಇಟ್ಕೊಂಡು ಕೇಳಿ, ಪ್ರಶ್ನೆ ಮಾಡಿ, ಯಾಕೆ ಇನ್ನೂ ನೇಮಕ ಮಾಡಿಲ್ಲ ಅಂತ. ನಿಮಗೂ ಬೇಕಾಗಿಲ್ವಾ? ನಿಮಗೆ ಬೇಕೋ ಬೇಡವೋ ನಮ್ಗೆ ಗೊತ್ತಿಲ್ಲ, ಆದ್ರೆ ಜನರಿಗೆ ಬೇಕು. ಲೋಕಾಯುಕ್ತ ಸಂಸ್ಥೆಯ ಅವಶ್ಯಕತೆ ಕರ್ನಾಟಕದ ಜನರಿಗಿದೆ. ಇಲ್ಲ ಅಂದ್ರೆ ಮುಂದಿನ ದಿನ ನಾವು ಎಲ್ಲದಕ್ಕೂ ಲಂಚ ಕೊಡದೆ ಯಾವ ಕೆಲಸನೂ ಮಾಡಿಸ್ಕೊಳಕ್ಕಾಗಲ್ಲ, ನೆನಪಿರ್ಲಿ. ಆ ಭಯದಲ್ಲಾದ್ರೂ ಲಂಚ ತಗೊಳ್ಳೋರ ಸಂಖ್ಯೆ ಕಡಿಮೆ ಆಗುತ್ತೆ. ಕೋಟ್ಯಾಂತರ ರೂಪಾಯಿ ತಿಂದು ತೇಗದವರು ಇವತ್ತು ಜೈಲಲ್ಲಿ ಇದ್ದಾರೆ, ಸಸ್ಪೆನ್ಷನ್ ಅಲ್ಲಿ ಇದ್ದಾರೆ. ಆ ತರ ಮುಂದಿನ ದಿನಗಳಲ್ಲೂ ಆಗ್ಬೇಕು ಅಂದ್ರೆ ಲೋಕಾಯುಕ್ತ ಬೇಕು. ಆ ವಿಚಾರವಾಗಿ ಮುಂಚೆ ಹೆಂಗಿತ್ತು ಲೋಕಾಯುಕ್ತ ಅಷ್ಟೇ ಸ್ಟ್ರಾಂಗ್ ಇರಬೇಕು. ಅದೇ ತಾಕತ್ ಅವ್ರು ಕೊಡ್ಬೇಕು. ಅದ್ರ ಜೊತೆಲಿ ಇಮಿಡಿಯೇಟ್ ಆಗಿ ಒಬ್ಬ ಲೋಕಾಯುಕ್ತರನ್ನ ಆಯ್ಕೆ ಮಾಡಬೇಕು, ಆ ಜಾಗದಲ್ಲಿ ಕೂರಿಸ್ಬೇಕು ಅಂತ ನೀವುಗಳು ಕರ್ನಾಟಕದ ಜನ ಒಂದು ಪೋಸ್ಟ್ ಕಾರ್ಡ್ ಆದ್ರೂ ಪರವಾಗಿಲ್ಲ, ಪೋಸ್ಟ್ ಕಾರ್ಡ್ ತಗೊಂಡು ಮಾನ್ಯ ಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರ, ವಿಧಾನಸೌಧ, ಬೆಂಗಳೂರು ಅವ್ರಿಗೆ ಲೆಟರ್ ಬರೀರಿ, ನಮಗೆ ಲೋಕಾಯುಕ್ತದ ಅವಶ್ಯಕತೆ ಇದೆ, ಲೋಕಾಯುಕ್ತರನ್ನ ಇಮಿಡಿಯೇಟ್ ಆಗಿ ನೀವು ಸೆಲೆಕ್ಟ್ ಮಾಡಬೇಕು ಅಂತ. ಯಾರು ಸಿಕ್ಕಿಲ್ವಾ? ನಮಗೆ ಸಾಧ್ಯತೆಗಳು ಗೊತ್ತಿಲ್ಲ, ಅದಾಗುತ್ತೋ ಬಿಡುತ್ತೋ, ಯಾಕಾಗುತ್ತೋ ಬಿಡುತ್ತೋ ಗೊತ್ತಿಲ್ಲ. ಯಾರು ಇಲ್ವಾ? ಅದೇ ಸಂಸ್ಥೆಯನ್ನ ತಾಕತ್ತಲ್ಲಿ ಕಟ್ಟದಂತಹ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಇದ್ದಾರೆ. ನಿಮ್ಗೆ ಯಾರನ್ನಾದ್ರೂ ಆಯ್ಕೆ ಮಾಡೋ ಕಷ್ಟ ಆಗಿದ್ರೆ, ಯಾರನ್ನಾದ್ರೂ ಆಯ್ಕೆ ಮಾಡೋ ತನಕ ಅವರನ್ನೇ ಕೂರಿಸಿ, ಅವ್ರ ಸಂಸ್ಥೆಯನ್ನು ಬೆಳೆಸ್ತಾರೆ. ಅವ್ರೇನಾಗಲ್ಲ ಅಂತ ಹೇಳೋ ಸಾಧ್ಯನೇ ಇಲ್ಲ. ಈ ತರ ಆತಂಕ ಇರೋರು, ಆಕ್ರೋಶ ವ್ಯಕ್ತಪಡಿಸ್ತಾ ಇರೋರು ಆ ಸಂಸ್ಥೆಯನ್ನು ಮತ್ತೆ ಕಟ್ಟೋಕೆ ರೆಡಿ ಇದ್ದೇ ಇರ್ತಾರೆ. ಜನರೇ, ದಯವಿಟ್ಟು ಸುಮ್ಮನೆ ಕೂತ್ಕೋಬೇಡಿ. ನಮ್ಗೆ ಕಾಳಜಿ ಇರಬೇಕು. ಲೋಕಾಯುಕ್ತ ಸಂಸ್ಥೆ ಕರ್ನಾಟಕಕ್ಕೆ ಅತ್ಯಗತ್ಯವಾಗಿ ಬೇಕು. ದಯವಿಟ್ಟು 2 ನಿಮಿಷ ಟೈಮ್ ಮಾಡಿಕೊಂಡು ಒಂದೇ ಒಂದು ಪೋಸ್ಟ್ ಕಾರ್ಡ್, 50 ಪೈಸದ ₹1 ಒಂದು ಪೋಸ್ಟ್ ಕಾರ್ಡ್ ತಗೊಂಡು ಅದ್ರ ಮೇಲೆ ಮುಖ್ಯಮಂತ್ರಿಗಳೇ, ನಮಗೆ ಲೋಕಾಯುಕ್ತದ ಅವಶ್ಯಕತೆ ಇದೆ, ಜನರಿಗೆ, ಕರ್ನಾಟಕದ ಜನರಿಗೆ ಅವಶ್ಯಕತೆ ಇದೆ ಅಂತ ಹೇಳಿ ಬರೀರಿ. ನಿಜವಾಗ್ಲೂ ವಿರೋಧ ಪಕ್ಷದವರಿಗೆ ಭ್ರಷ್ಟಾಚಾರದ ವಿರುದ್ಧ ಹೋರಾಡಬೇಕು ಅಂತಿದ್ರೆ ನೀವುಗಳು ಪ್ರಶ್ನೆ ಮಾಡಿ. ಇದ್ದು ಇಲ್ಲದೆ ಇರೋ ತರ ಇರಬೇಡಿ. ವಿರೋಧ ಪಕ್ಷದ ಕೆಲಸ ಇಂಥ ಟೈಮಲ್ಲಿ ಬೇಕು, ಜನಗಳ ಪರವಾಗಬೇಕು. ದಯವಿಟ್ಟು ಕೆಲಸ ಮಾಡಿ ಜನ, ನೀವು ಸುಮ್ಮನೆ ಕೂರಬೇಡಿ. ದಯವಿಟ್ಟು ಈ ಕೆಲಸವನ್ನ ಇಮಿಡಿಯೇಟ್ ಆಗಿ ಮಾಡಿ.
ನೀವು ಇದನ್ನ ಲೈಕ್ ಮಾಡದಿದ್ರು ಪರವಾಗಿಲ್ಲ, ಕಮೆಂಟ್ ಮಾಡದಿದ್ರು ಪರವಾಗಿಲ್ಲ. ಕರ್ನಾಟಕದಲ್ಲಿ 6 ಕೋಟಿ ಜನ ಇದೀವಿ. ಅದರಲ್ಲಿ ಯಾರ್ಯಾರು ಕನ್ನಡ ಬರುತ್ತೋ ಅವ್ರೆಲ್ಲರೂ ಪತ್ರ ಬರೆಯೋ ತರ ಆದ್ರೆ ಅದೇ ನಮಗ್ ಸಂತೋಷ ಆಗೋದು. ಕರ್ನಾಟಕಕ್ಕೆ ಲೋಕಾಯುಕ್ತ ಬೇಕು. ಸಂತೋಷ್ ಹೆಗಡೆ ಅವರು ಏನ್ ಧ್ವನಿ ಎತ್ತಿದ್ದಾರೆ ಅದ್ರ ಜೊತೆಗೆ ನೀವು ಧ್ವನಿ ಸೇರಿಸೋಣ. ಕರ್ನಾಟಕ ಸರ್ಕಾರ ಆದಷ್ಟು ಬೇಗನೆ ಒಬ್ಬ ಲೋಕಾಯುಕ್ತರನ್ನ ಆಯ್ಕೆ ಮಾಡ್ಲಿ. ಹಿಂದೆ ಹೆಂಗಿತ್ತೋ ಅದೇ ತರದ ಲೋಕಾಯುಕ್ತ ಸಂಸ್ಥೆ ಮತ್ತಷ್ಟು ಬಲವಾಗ್ಲಿ ಅನ್ನೋದು ನಮ್ಮ ಆಸೆ. ನಮಸ್ಕಾರ.